ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನವೀನ್ ಕುಮಾರ್. ಶ್ರೀ ಉರಿಮಸಣಿಕಮ್ಮ ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಇವತ್ತಿನ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಪ್ರತಿದಿನದಂತೆ 7ನೇ ತಾರೀಕು 2ನೇ ತಿಂಗಳು 2025 ಶುಕ್ರವಾರದ ದಿನ ಭವಿಷ್ಯ ಕಾರ್ಯಕ್ರಮವನ್ನು ನೋಡೋಣ. 12 ರಾಶಿಯವರಿಗೆ ಯಾವ ರೀತಿ ಒಳ್ಳೆಯದಿದೆ, ಯಾವ ರೀತಿ ಕೆಟ್ಟ ಫಲಗಳಿವೆ ಅನ್ನೋದನ್ನು ನಾವು ತಿಳ್ಕೊಬೋದು. ಸೊ ಇದಕ್ಕೆ ನಾವೇನು ಪ್ರತಿದಿನ ದಿನ ಭವಿಷ್ಯವನ್ನು ನೋಡ್ತಿದ್ದೀವಲ್ಲ, ಸೊ ಆ ದಿನ ಭವಿಷ್ಯ ಯಾರ್ಯಾರಿಗೆ ಒಳ್ಳೆಯದಿದೆ ಯಾರ್ಯಾರಿಗೆ ಕೆಟ್ಟದಿದೆ ಅನ್ನೋ ಮಾತ್ರಕ್ಕೆ ಇದು ಕೆಟ್ಟದಾಗೋದಿಲ್ಲ. ಬಟ್ ಇಲ್ಲಿ ಒಂದು ವಿಚಾರ ಏನು ಅಂತಂದರೆ, ನಿಮ್ಮ ದಶಾಭುಕ್ತಿಗಳು ಮತ್ತು ನಿಮ್ಮ ಕರ್ಮ ಫಲಗಳು ಸಹಿತ ಇದಕ್ಕೆ ಆ್ಯಡಪ್ ಆಗುತ್ತೆ. ಸೊ ನಾವು ಹೇಳುವಂಥ ಕೆಲವೊಂದು ಪ್ರಶ್ನೆಗಳು ಒಂದು ವಿಚಾರಕ್ಕಾಗಿರುತ್ತೆ. ಇಲ್ಲ ಮನೆಯಲ್ಲಿ ಜಗಳ ಆಗಿರ್ಬೋದು, ಅಥವಾ ಆಫೀಸಲ್ಲಿ ಆಗಿರ್ಬೋದು, ಅಥವಾ ನಿಮ್ಮ ಫ್ರೆಂಡ್ಸ್ಗಳಲ್ಲಿ ಆಗಿರ್ಬೋದು, ಈ ರೀತಿಯಾಗಿ ಆಗಿರುತ್ತೆ ವಿನಃ ಇನ್ಯಾವುದೇ ರೀತಿ ಆಗಿರೋದಿಲ್ಲ. ಸೊ ಹಾಗಾಗಿ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಯಾರೆಲ್ಲ ನಮ್ಮ ಶ್ರೀ ಶಕ್ತಿ ಗುರುಕುಲ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ, ಖಂಡಿತವಾಗಿಯೂ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಸೊ ಮೊದಲನೇದಾಗಿ ಮೇಷ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ಸೊ ಮೇಷ ರಾಶಿಯವರಿಗೆ ಈ ದಿನ ಅಷ್ಟೊಂದಾಗಿ ಚೆನ್ನಾಗಿರೋದಿಲ್ಲ. ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಅಪಜಯ ಆಗ್ತದೆ. ಸೊ ಏನೇ ಕೆಲಸ ಮಾಡೋಕ್ಕೋದ್ರೂ ವಿಘ್ನಗಳು ಬರುವಂಥದ್ದಾಗಿರುತ್ತೆ. ಸೊ ನೀವು ಆದಷ್ಟು ಕೇರ್ಫುಲ್ಲಾಗಿ ಕೆಲಸವನ್ನು ಮಾಡೋದು ಉತ್ತಮವಾಗಿರುತ್ತದೆ. ಇನ್ನು ಎರಡನೇದಾಗಿ ವೃಷಭ ರಾಶಿಯವರಿಗೆ ಹೇಗಿರುತ್ತೆ ನೋಡೋಣ. ವೃಷಭ ರಾಶಿಯವರಿಗೆ ಈ ದಿನ ತುಂಬ ಎಕ್ಸಲೆಂಟ್ ಆಗಿರ್ತಕ್ಕಂಥದ್ದು, ದೈವದ ಅನುಗ್ರಹ ಇರ್ತಕ್ಕಂಥದ್ದು. ಏನೇ ಕೆಲಸ ಕಾರ್ಯಗಳು ಮಾಡಿದ್ರೂ ಕೂಡ ಖಂಡಿತವಾಗಿ ಜಯ ಆಗ್ತಕ್ಕಂಥ ದಿನ ಈ ದಿನ ಆಗಿರುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ಮಿಥುನ ರಾಶಿಯವರಿಗೆ ಈ ದಿನ ಶುಕ್ರ ಇರ್ತಕ್ಕಂಥದ್ದು. ಏನು ಮಿಥುನ ರಾಶಿಯವರಿಗೆ ಹಣಕಾಸಿನ ಸಂಚಯ ಆಗ್ತದ್ದು, ಏನೇ ಕೆಲಸ ಕಾರ್ಯಗಳು ಮಾಡಿದ್ರು ಖಂಡಿತವಾಗಿ ಜಯ ಆಗ್ತದೆ. ನಿಜವಾಗಿಯೂ ಇವತ್ತು ಒಳ್ಳೆಯ ದಿನ ಅಂತಲೇ ನಾವು ಹೇಳ್ಬೋದು. ಇನ್ನು ಕರ್ಕಾಟಕ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ಕರ್ಕಾಟಕ ರಾಶಿಯವರಿಗೆ ಈ ದಿನ ತುಂಬ ಚೆನ್ನಾಗಿದೆ. ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಜಯ ಆಗ್ತಕ್ಕಂಥದ್ದು. ಏನೇ ಕೆಲಸ ಇದ್ರೂ ಕೂಡ ಖಂಡಿತವಾಗಿ ಜಯ ಆಗ್ತದೆ. ಧೈರ್ಯದಿಂದ ಮಾಡಿ, ಖಂಡಿತವಾಗಿ ಜಯ ನಿಮ್ಮದೆ. ಸೊ ಇನ್ನು ಸಿಂಹ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ಸಿಂಹ ರಾಶಿಯವ್ರಿಗೆ ಈ ದಿನ ತುಂಬ ಎಕ್ಸಲೆಂಟ್ ಆಗಿರ್ತಕ್ಕಂಥದ್ದು. ಬಂಧು ಮಿತ್ರರ ಆಗಮನ ಆಗ್ತಕ್ಕಂಥದ್ದು, ಕೆಲಸ ಕಾರ್ಯದಲ್ಲಿ ಖುಷಿ ಇರ್ತಕ್ಕಂಥ ದಿನ ಈ ದಿನ ಆಗಿರುತ್ತೆ. ಸೊ ಖಂಡಿತವಾಗಿ ದಿನ ನಿಮಗೆ ಒಳ್ಳೆಯ ದಿನ ಅಂತಲೂ ಹೇಳ್ಬೋದು. ಇನ್ನು ಕನ್ಯಾ ರಾಶಿಯವರಿಗೆ ಹೇಗಿರುತ್ತೆ ಅಂತ ನೋಡೋಣ. ಕನ್ಯಾ ರಾಶಿಯವರಿಗೆ ಸುತ್ತಾಟ ಇರ್ತಕ್ಕಂಥದ್ದು. ಏನೇ ಕೆಲಸ ಕಾರ್ಯಗಳು ಮಾಡೋದ್ರೂ ಕೂಡ ಅದು ಸಕ್ಸಸ್ ಇರೋದಿಲ್ಲ, ಏನೇ ಕೆಲಸ ಆದರೂ ಸರಿ. ಸೊ ಹಾಗಾಗಿ ಈ ದಿನ ತುಂಬ ಹುಷಾರಾಗಿರಿ. ಮನೆಯಲ್ಲಿ ಜಗಳ ಆಗ್ತಕ್ಕಂಥ ದಿನ ಆಗಿರುತ್ತೆ. ಸೊ ಆದಷ್ಟು ಹುಷಾರಾಗಿರೋದು ತುಂಬ ಒಳ್ಳೆಯದು. ಇನ್ನು ತುಲಾ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ತುಲಾ ರಾಶಿಯವರಿಗೆ ಈ ದಿನ ಅಷ್ಟೊಂದಾಗಿ ಚೆನ್ನಾಗಿರೋದಿಲ್ಲ. ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು ಬರ್ತಕ್ಕಂಥದ್ದು. ನೀವೇನು ದೊಡ್ಡವರಿಂದನೇ ಸ್ವಲ್ಪ ಸಮಸ್ಯೆಗಳು ಜಾಸ್ತಿ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಸೊ ಹುಷಾರಾಗಿರಿ ಅಂತ ಹೇಳ್ತೀವಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ಈ ದಿನ ಹೇಗಿರುತ್ತೆ ಅಂತ ನೋಡೋಣ. ವೃಶ್ಚಿಕ ರಾಶಿಯವರಿಗೆ ಈ ದಿನ ತುಂಬ ಎಕ್ಸಲೆಂಟ್ ಆಗಿರ್ತಕ್ಕಂಥದ್ದು. ಕೆಲಸ ಕಾರ್ಯಗಳಲ್ಲಿ ಜಯ ಆಗ್ತಕ್ಕಂಥದ್ದು. ವೆಹಿಕಲಲ್ಲಾಗಿರ್ಬೋದು, ಕೆಲಸ ಕಾರ್ಯಗಳಲ್ಲಾಗಿರ್ಬೋದು ಜಯ ಸಿಗ್ತಕ್ಕಂಥದ್ದು ಈ ದಿನ ಆಗಿರುತ್ತೆ. ಇನ್ನು ಧನುರ್ ರಾಶಿಯವರಿಗೆ ಈ ದಿನ ಹೇಗಿರುತ್ತೆ ಅಂತ ನೋಡೋಣ. ಧನುರ್ ರಾಶಿಯವರಿಗೆ ರಾಜಯೋಗ ಇರ್ತಕ್ಕಂಥದ್ದು. ಬಂಧು ಮಿತ್ರರ ಆಗಮನ ಆಗ್ತಕ್ಕಂಥದ್ದು. ಏನೇ ಕೆಲಸ ಕಾರ್ಯಗಳಿದ್ರೂ ಖಂಡಿತ ಜಯ ಆಗ್ತದೆ. ಸೊ ಧೈರ್ಯವಾಗಿ ಮಾಡಿ. ಇನ್ನು ಮಕರ ರಾಶಿಯವರಿಗೆ ಹೇಗಿರುತ್ತೆ ಅಂತ ನೋಡೋಣ. ಸೊ ಈ ದಿನ ಮಕರ ರಾಶಿಯವ್ರಿಗೂ ಸಹಿತ ದೈವದ ಅನುಗ್ರಹ ಇರ್ತಕ್ಕಂಥದ್ದು. ಕೆಲಸ ಕಾರ್ಯಗಳಲ್ಲಿ ಜಯ ಆಗ್ತಕ್ಕಂಥದ್ದು. ಏನೇ ಒಂದು ಲಾಭದಾಯಕವಾಗಿರ್ತಕ್ಕಂಥ ದಿನ ಈ ದಿನ ಆಗಿರುತ್ತೆ. ಇನ್ನು ಕುಂಭ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ಕುಂಭ ರಾಶಿಯವರಿಗೆ ಈ ದಿನ ತುಂಬ ಎಕ್ಸಲೆಂಟ್ ಆಗಿರ್ತಕ್ಕಂಥದ್ದು. ರಾಜಯೋಗ ಇರ್ತಕ್ಕಂಥದ್ದು. ಬರುವಂಥ ಫ್ರೆಂಡ್ಸ್ಗಳಾಗಿರ್ಬೋದು, ಅಥವಾ ಬಂಧು ಆಗಮನ ಆಗ್ತಕ್ಕಂಥದ್ದು. ಓನರು ಅಥವಾ ಏನು ಇದ್ದರೂ ಸಹಿತ ಕೆಲಸದಲ್ಲಿ ಜಯ ಇರ್ತಕ್ಕಂಥ ದಿನ ಈ ದಿನ ಆಗಿರುತ್ತೆ ಕುಂಭ ರಾಶಿಯವರಿಗೆ. ಇನ್ನು
ಲಾಸ್ಟನ್ನಾಗಿ ಮೀನ ರಾಶಿಯವರ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಸೊ ಅವ್ರಿಗೂ ಕೂಡ ತುಂಬ ಚೆನ್ನಾಗಿದೆ, ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಜಯ ಆಗ್ತದೆ. ಏನೇ ಒಂದು ಕೆಲಸ ಆದರೂ ಸಹಿತ ಜಯ ಇರ್ತಕ್ಕಂಥದ್ದು. ಸೊ ಅವ್ರಿಗೂ ಕೂಡ ಈ ದಿನ ತುಂಬ ಎಕ್ಸಲೆಂಟ್ ಆಗಿದೆ ಅಂತ ಹೇಳ್ಬೋದು. ಸೊ ಇದೇ ರೀತಿಯಾಗಿ ಸಪೋರ್ಟನ್ನು ಮಾಡ್ತಾ ಇರಿ. ಸೊ ಇದೇ ರೀತಿ ದಿನ ಭವಿಷ್ಯ ಕಾರ್ಯಕ್ರಮವನ್ನು ನೋಡಿ ಇದರಲ್ಲಿ ಕೆಲವೊಂದು ತಂತ್ರಗಳನ್ನು ಹಾಕಿದ್ದೀನಿ. ಸೊ ತಂತ್ರಗಳನ್ನು ಮಾಡ್ಕೊಳ್ಳಿ. ಯಾವ ದೇವರು ಆರಾಧನೆ ಮಾಡಬೇಕು ಅಂತ ಹೇಳಿರ್ತೀನಿ. ಸೊ ಅದನ್ನು ಮಾಡ್ಕೊಳ್ಳಿ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.